ವ್ಯಕ್ತಿ ನಿಂದನೆ ಮಾಡಬಾರ್ದು. ಅವ್ರು ಏನಂತ ಕೂಗಿದ್ರು ನನ್ನ, ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲಿ ನನ್ನ ವಿಚಾರ ಯಾಕೆ ಬರ್ಬೇಕು? ಅದರಿಂದ ನಾನು ಮಾತಾಡಿದೆ. ಏನ್ ನಮಗೆ ಅವರು ಇಲ್ಲ, ಅವ್ನು ಚೆನ್ನಾಗೇ ಇದೆ ನನ್ನ ಹತ್ರ. ಸಿಮೆಂಟ್ ಮಂಜುಗೂ ನನಗೂ ಏನಿಲ್ಲ. ಆ ವೇದವ್ಯಾಸ್ ಕಾಮತ್ ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಯಾತಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ. ಆ ವೈನಿಗೆ ಯಾವುದೇ ಪ್ರತಿಭಟನೆ ಆದರೂ ಮೊದಲು ಕೂಗ್ತಾರೆ, ಆದ್ರೆ ವೈಯಕ್ತಿಕವಾಗಿ ಕೂಗ್ಬಾರ್ದು. ನನ್ನನ್ನು ಯಾಕೆ ಕೆಣಕ್ಬೇಕಾಯ್ತು? ಹೌದು, ನಾನು ಕೆಟ್ಟದಾಗಿ ನನ್ನನ್ನು ಕಳ್ಳ ಅಂದಾಗ ನಾನೇನ್ ಮಾತಾಡ್ಬೇಕು? ಕೊಪ್ರಿ ಕದಿದೆಯಾ ಕಳ್ಳ ಅಂತ ಅಂದಾಗ ನಾನೇನ್ ಮಾತಾಡ್ಬೇಕು ಹೇಳಿ? ಅವ್ರಿಗೆ ಮುತ್ತು ಕೊಡೋಣ ಅವ್ರಿಗೆ? ಏನ್ ಮಾಡ್ಬೇಕು? ನಾನು ಅದೇ ಪದ ಬಳಸ್ಬೇಕು. ಫಸ್ಟ್ ಯಾಕೆ ಬಂದಾನೆ? ಅವರು 2 ಸಾರಿ 3 ಸಾರಿ ಬಂದಾರೆ. 2 ಸಾರಿ ಬಂದಿದ್ದಾರೆ ಅವ್ರುವೆ. ಅವರು ಬಂದು ಇವತ್ತಲ್ಲ, ಅವ್ರಿಬ್ರು ನಾನು ಯಾವತ್ತು ಸದನದಲ್ಲಿ ಮಾತಾಡಕ್ಕಿದ್ರು ಅಬ್ಜೆಕ್ಷನ್. ಇದು ಯಾಕೆ ಗೊತ್ತಾ? ಯಾರು ಸದನದಲ್ಲಿ ಎದ್ದು ವಿಚಾರನ ಡಿಪೆಂಡ್ ಮಾಡ್ಕೊತಾರೆ ಅವರನ್ನ ಕೂರಿಸ್ಬೇಕು ಅನ್ನೋ ಹುನ್ನಾರ ಇದು ಬಿಜೆಪಿದು. ಅದಕ್ಕೋಸ್ಕರ ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ, ನಾನು ಮಾತಾಡಿದ ಮೆಸೇಜ್ ಹೋಗದಂಗೆ ತಡೆ ಹಿಡಿದ್ರು. ತಡೆ ಹಿಡಿಯಕ್ಕೋಸ್ಕರ ನಡೆಸಿದಂತ ಹುನ್ನಾರ ಇದು. ಯಾರಿಗೂ ಗೌರವ ತರಲ್ಲ ನಾವು. ಅವ್ರು ಮಾಡಿದ್ದಕ್ಕೆ ನಾವು ಮಾಡ್ತೇವೆ. ಅವ್ರು ನನ್ನ ಬಗ್ಗೆ ಏನು ಮಾತಾಡಿದ್ರೆ ನಾನು ಏನು ಮಾತಾಡ್ತೀನಿ. ನಾನು ಏನು ಮಾತಾಡ್ತಿಲ್ಲ. ನಾನು ಗೌರವಯುತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನ ಇಲ್ಲ, ಬುದ್ಧಿವಾದ ಹೇಳಿದೆ, ಬೇಡ ಕಡ್ರಿ ಅಂತ. ಅವ್ರು ಆದ್ರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ಮೇಲೆ ನನಗೆ ತಡೆಯಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯ್ತು. ನನಗೂ ಮಾನಸಿಕವಾಗಿ ಬೇಜಾರಾಯ್ತು ಮಾತನಾಡಿ. ಅಲ್ಲಲ್ಲ, ಬೇಸರ ಇರಬಹುದು, ಆಮೇಲೆ ಬೇಸರ ಆಗಬಹುದು. ಆದ್ರೆ ಆ ಸಂದರ್ಭದಲ್ಲಿ ಅವ್ರ ಮಾತಿಗೆ ಉತ್ತರ ಕೊಡಬೇಕಾದ್ರೆ ನಾವು ಮಾಡ್ಲೇಬೇಕು. ಸದನದ ಮೂಲಕ ಶಿವಲಿಂಗೇಗೌಡರು ಇದುವರೆಗಿದ್ದಂತ ಗೌರವ ಜನ ಶಿವಲಿಂಗೇಗೌಡರು ಮಾತಾಡ್ತಾರೆ, ಸದನದಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ರಿಂದ ನಾನು ಮಾತಾಡ್ತೀನಿ. ಅವ್ರು ಮಾತಾಡಿದ್ದು ನೀವು ಹಾಕ್ಬೇಕು. ಆಗ್ಲಿ, ನಮ್ಮ ಚೆನ್ನಾಗಿ ಬರುತ್ತೆ, ಅವ್ರದ್ದು ಬರ್ಬೇಕಲ್ಲ. ಅವ್ರು ಮಾತಾಡದೇ ಇದ್ರೆ ನಾನೇನ್ ಮಾತಾಡ್ತಿರ್ವಲ್ಲ. ನೀವು ಅವ್ರದ್ದು ಹಾಕಿ ನಮ್ಮದ್ದು ಹಾಕಿ ಜನ ಒಪ್ಕೋತಾರೆ. ಕರೆಕ್ಟ್ ಅವ್ರು ಮಾತಾಡಿರೋದಕ್ಕೆ ಅವ್ರು ಕಳ್ಳ ಅಂದರೆ ಇದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಅವ್ರು ಕಳ್ಳ ಅಂದರೆ ಅದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಶಿವಲಿಂಗೇಗೌಡ ಸದನದಲ್ಲಿ ಮಾತಾಡೋದು ನಾನು ಯಾವತ್ತೂ ದಾರಿ ತಪ್ಪು ಮಾತಾಡಲ್ಲ, ಕಾನೂನುಬದ್ಧವಾಗೇ ಮಾತಾಡ್ತೀನಿ. ಆದ್ರೆ ಇವತ್ತು ಆದಂತ ಆಕ್ರೋಶ ಅಲ್ಲ, ಅವ್ರು ನನ್ನನ್ನು ವೈಯಕ್ತಿಕ ನಿಂದನೆ ಏನ್ ಮಾಡಿದ್ರು ನನಗೆ ತಡೆಯಕ್ಕಾಗಲ್ಲ. ಅಲ್ಲಲ್ಲ, ವೈಯಕ್ತಿಕ ನನ್ನನ್ನ ಕಳ್ಳ ಅಂದದ್ದು, ಕೊಪ್ರಿ ಕಳ್ಳ ಅಂದದ್ದು ಇವ್ ನೋಡೇನಾ? ನಾನೇ ಕೊಪ್ರಿ ಕದಿದ್ದೀನಿ. ನಾನು ಕೊಪ್ರಿಗೋಸ್ಕರ ಹೋರಾಟ ಮಾಡಿ ಬೆಲೆ ಕೊಡ್ಸಿದ್ದೀನಿ. ಕೊಪ್ರಿ ಕಳ್ಳ ಅಂತಂದ್ರೆ ಕಳ್ಳ ಅಂದ್ರೆ ತಡೆಯಕ್ಕಾಗತ್ತಾ? ಅಲ್ಲಲ್ಲ, ನೀನು ತಹಸೀಲ್ದಾರ್, ನಿಮ್ ಎಂಟ್ರು ತಹಸೀಲ್ದಾರಪ್ಪ, ನಿಮ್ ಹೆಂಗಸರು ಅದ್ರಲ್ಲಿ ದುಡ್ಡು ಮಾಡ್ಕೆ ಬಂದು ರಾಜಕೀಯ ಮಾಡಿದ್ಯಾ ಅಂತ ಏನು? ಮತ್ತೆ ಸೇವಿಗೆ ಸರ ಸೇರು, ಮತ್ತೆ ಅನ್ನ ತಪ್ಪ? ನನ್ನ ಯಾಕೆ ಅನ್ಬೇಕು ಕಳ್ಳ? ಫಸ್ಟ್ ಹೇಳಿ. ನೀವು ನ್ಯಾಯದ ಪತ್ರಿಕೆಯವ್ರು ನ್ಯಾಯ ದೊರಕಿಸಿ. ನಾನು ಮೊದಲು ಮಾತಾಡಿದ್ದೆ, ಅವ್ರು ಮೊದಲು ಮಾತಾಡಿದ್ರು. ಅವ್ರು ಯಾವಾಗ ವೈಯಕ್ತಿಕ ನಿಂದನೆ ಮಾಡಿದ್ರು, ನಾನು ವೈಯಕ್ತಿಕ ನಿಂದನೆ ಮಾಡಿದ್ದೆ. ವೈಯಕ್ತಿಕವಾಗಿ ಅವ್ರು ಇಳಿದಬಾರ್ದಾಯ್ತು. ಅವ್ರಿದ್ದದ್ದು ನನ್ನ ಮೇಲ, ನಂದ ಸಬ್ಜೆಕ್ಟ್ ನಂದ ಮಾಡ್ಬೇಕಾಯ್ತು. ಯಾರು ತಪ್ಪು ಮಾಡಿದಾರೆ? ತಿಮ್ಮಾಪುರ ಬಗ್ಗೆ ಮಾಡಿದ್ರು, ನೀವ್ ಯಾಕೆ ಮಾಡ್ತೀರಿ ಅಂತ ಕೇಳೋಣ. ಎಲ್ಲಾ ತರಗೂ ಯಾರು ವಿಧಾನಸಭೆಯಲ್ಲಿ ಈಗಲ್ಲ, ನಾನು ಮಾತಾಡಕ್ಕಿದ್ರೆ ಆ ವೇದವಾಸ್ ಕಾಮತ್ ಒಬ್ರು, ಈ ಸಲಗಾರ ಒಬ್ರು ಯಾವಾಗಲೂ ನನಗೆ ತೊಂದರೆ ಕೊಡ್ತಾರೆ. ನನ್ನ ಮಧ್ಯ ಅಡ್ವಾನ್ಸ್ ಮಾಡೋದು, ಕೂಗೋದು, ಕಿರ್ಚೋದು. ಈಗ ನಿಮ್ಮ ರಕ್ಷಣೆಗೆ ಸ್ಪೀಕರ್ ರಕ್ಷಣೆ ಬರಬೇಕು, ಸ್ಪೀಕರ್ ನಿಮ್ಮ ರಕ್ಷಣೆಗೂ ಬರಲ್ಲ. ಅಲ್ಲ, ಸ್ಪೀಕರು ರಕ್ಷಣೆಗೆ ಅದು ಯಾರಿಗೆ ಕೇಳ್ತೋ ಯಾರಿಗೆ ಬಿಡ್ತೋ ಆ ಗಲಾಟಿನಲ್ಲಿ.
ಸ್ಪೀಕರ್ ರಕ್ಷಣೆಗೆ ಬರೋಕ್ಕೆ ಪಾಪ ಕೂತಿದ್ದಾರೆ ಅವರು. ಎಲ್ಲ ಇದೆ. ಇದು ಒಂದು ಸಾರಿ ಹಳಿ ತಪ್ಪಿ ಪ್ರತಿಭಟನೆ ಮಾಡೋರಿಗೆ ಇದಾಗಬೇಕು. ಇದುವರೆಗೆ ಯಾರು ಅಷ್ಟೊಂದು ಗಟ್ಟಿಯಾಗಿ ಯಾರೋ ಅವ್ರ ಲೀಡರ್ ಹೌದು. ಗಟ್ಟಿಯಾಗಿದ್ದಾರೆ. ಹೌದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.